ಡೆತ್ ಆಗ್ಯಾವ ಇಲ್ಲಿಂದ ಮುಂಚೆ ಮನಿ ಮಾಡಿದ್ರು ಈ ಪೂರ್ತಿ ಟ್ರಾನ್ಸ್ಫರ್ ಆಗೋಗ್ಯಾರ ಬೇರೆ ಕಡೆ ಹೋಗ್ಯಾವ ಕೆಲವರು ಲಮಾಣಿ ತಂಡ ಮಾಡ್ಕೊಂಡು ಹೋಗಿ ಮಾಡ್ಕೊಂಡಲ್ಲ ಈಗ ನಾವು ಬರೋದಿಲ್ಲ ಬೇಡ ಎಲ್ಲ ಸೇರಿ 23,000 ನಮ್ಮ ಕಡಿಮೆ ಆಗ್ಯಾವ. ಆ 23,000 ಯಾರೇ ಬಂದು ಇಲ್ಲ ನಾವು ಮತ್ತೆ ಇಲ್ಲೇ ಬಂದಿದ್ದೀವಿ ನಮಗೂ ಸೇರಿಸ್ಕೊಡ್ರಪ್ಪ ಅಂತಂದ್ರೆ ಸೇರಿಸ್ಬೇಕು. ಅದಕ್ಕೆ ಡಾಕ್ಯುಮೆಂಟ್ ಕೊಡೋದು. ನೀವು ಕೇಳಿದ್ರೆ ಆಧಾರ್ ಕಾರ್ಡ್ ಕೊಡೋದು. ಆಧಾರ್ ಕಾರ್ಡು ನೀವೇ ಅನ್ಲಿಕ್ಕೆ ಆಧಾರ್ ಕಾರ್ಡ್ ಅಷ್ಟೇ. ಆಧಾರ್ ಕಾರ್ಡು ಡೇಟ್ ಆಫ್ ಬರ್ತ್ ಪ್ರೂವ್ ಮಾಡಂಗಿಲ್ಲ, ನಿಮ್ಗೆ ರೆಸಿಡೆನ್ಸ್ ಪ್ರೂವ್ ಮಾಡಂಗಿಲ್ಲ. ನೀವು ಇಲ್ಲಿ ವಾಸಿಗಳು ಅನ್ಲಿಕ್ಕೆ ಒಂದು ಸರ್ಟಿಫಿಕೇಟ್ ಬೇಕು. ನೀವು ಬರ್ತ್ ಸರ್ಟಿಫಿಕೇಟ್ ಅಂದ್ರೆ ಏಜ್ ಹೇಳಿದ್ರು ಸರ್ಟಿಫಿಕೇಟ್. ಆಧಾರ್ ಕಾರ್ಡ್ ಎರಡೂ ಹೇಳಂಗಿಲ್ಲ, ನನಗೆ ಇರ್ತೈತಿ ಸರಿ. ಅದು ಹೈಕೋರ್ಟ್ ಆರ್ಡರ್ ಪ್ರಕಾರ ಅವ್ರು ವಾಪಸ್ ಬರಂಗಿಲ್ಲ. ಅದನ್ನ ನಿಮ್ಮ ರೆಸಿಡೆನ್ಸ್ ಪ್ರೂಫ್ ಅಂತ ಆಗಲಿ ಅಥವಾ ನಿಮ್ಮ ಜನ್ಮ ದಿನಾಂಕವನ್ನು ಕ್ರೆಡಿಟರ್ಸ್ ಬಾಕಿ ಅಂತೇಳಿ ನಾವು ಪರಿಗಣನೆ ಮಾಡಕ್ ಬರೋದಿಲ್ಲ. ಅದನ್ನ ಏನ್ ಕೊಡ್ಬೋದು ನೀವಂತ ಹೇಳಕ್ ಮಾತ್ರ ಅದು ಉಪಯೋಗ. ಅದರಿಂದ ನೀವು ಡೇಟ್ ಆಫ್ ಬರ್ತ್ ಆಗಲಿ ಪ್ಲೇಸ್ ಆಫ್ ಬರ್ತ್ ಆಗಲಿ ಹೇಳಕ್ ಬರಂಗಿಲ್ಲ. ಅದರಿಂದ ಬೇರೆ ಡಾಕ್ಯುಮೆಂಟ್ ಕೊಡ್ಬೋದು. ನಿಮಗೆ ಈ ಸಲ ಕೇಳಿದ್ರೆ ಡಿಕ್ಲರೇಷನ್ ಫಾರ್ಮ್ ನಂಬರ್ 6 ಡಿಕ್ಲರೇಷನ್ ಕೊಡ್ಬೇಕು. ನೀವು ಸರ್ತಿ ಏನ್ ಕೊಡ್ಬೇಕಂತ ಕೊಟ್ಟು ಯಾರು ಕೊಡೋದಕ್ಕಿಂತ ಈ ಸಲ ಡಿಕ್ಲರೇಷನ್ ಡಿಕ್ಲರೇಷನ್ ನಾವು ಹೇಳಬೇಕು ನನ್ಗೆ ಎಲ್ಲಿ ಬೇರೆ ಕಡೆ ಹೆಸರಿಲ್ಲ, ಅದನ್ನ ನೀವು ಸೇರ್ಸಾಗ ಅರ್ಜಿ ಕೊಟ್ಟಿವಿ. ಅಕಸ್ಮಾತ್ ಬೇರೆ ಕಡೆ ಇತ್ತಪ್ಪ ಅಂದ್ರೆ ಅದಕ್ಕೆ ಶಿಕ್ಷೆ ಐತಿ. ಒಂದ್ ಕಡೆ ಓಟ್ ಹಾಕ್ತಿರೋದು ಮುಂದೆ ಹೋಗ್ತಾರೆ. ಹೆಂಗೆ ಅವ್ರಿಗೆ ಹೇಳಿದಿವಿ, ನೋಡಪ್ಪ ನಿಮ್ ಮನೆ ಪಾರ್ ಮಾಡ್ಕೊಟ್ಟಿವಿ, ಮಾವು ಕೊಟ್ಟಿವಿ, ನಿಮ್ ಮನೆಗೆ 3 ಬಂದಿದ್ರಿ, ಇವ್ರು ತುಂಬ ಕೊಟ್ಟಾರ, ಇನ್ನೂ ಕೊಟ್ಟಿಲ್ಲ ಕೊಡಂತ ಹೇಳಿದಿವಿ. ಈಗ ನಾನು 5 ದಿನ ಬಂದು ಕೊಡ್ತೀನಿ ಅಂತ 4 ಡೇಟ್ ಆದ್ರೂ ಕೊಡ್ಲಿಲ್ಲ. ಹೀಗಾಗಿ ಆ ಫಾರ್ಮ್ ಬರಲೇ ಇಲ್ಲ ಅಂತ ಅದರ್ಸ್ನಾಗ ಇದಾವೆ. ಅದರ್ಸ್ 63 ಇದಾವ್ರೆ ಅಂತವ್ರೆ. ನಾವು ಹೇಳಿದ್ರು ಸಹಿ ಮಾಡಿ ಕೊಡ್ಲಿಲ್ಲ. 4 ಕೊಡ್ಲಿಲ್ಲ ಅವ್ರು ಹೇಳೋದು ಬಂದು ಹೊಸ ಎಂಟ್ರಿ ಮಾಡ್ಬೇಕು ಕೇಳ್ರಿ. ಹೊಸ ಎಂಟ್ರಿ ಕೇಳ್ರಿ. ಮದುವೆ ಆಗಿ ಭಾಳ 18 ವರ್ಷ ಇದ್ರೊಂದು ಅಷ್ಟೇ ಇದೆ, ಸಪ್ರೇಟ್ ಅಷ್ಟೇ. ಯಾರು ಯಾರು ಉಳಿಯಂಗಿಲ್ಲ, ಯಾರು ಉಳಿಯಂಗಿಲ್ಲ. ಎಲ್ಲ ಬ್ಯಾಂಕ್ ಅನ್ವರ್ಸರಿ ಕೊಡ್ತೀವಿ.